ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ? ಇಂಥದೊಂದು ಪ್ರಶ್ನೆ ಕೇಳಿ ಬರುತ್ತಲೇ ಇತ್ತು. ರಾಹುಲ್ ಗಾಂಧಿ ವಿದೇಶದಿಂದ ವಾಪಸ್ ಬರಬೇಕು, ಅವರು ಬಂದ ಕೂಡಲೇ ಆಗುತ್ತೆ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳ್ತಿದ್ರು. ಇದೀಗ ಅದಕ್ಕೆ ಕಾಲ ಕೂಡಿ ಬಂದಿದೆ. ಆಗಸ್ಟ್ 6ನೇ ತಾರೀಕಿನಿಂದ ಮುಂಗಾರು ಅಧಿವೇಶನ ಆರಂಭವಾಗುತ್ತಿದ್ದು, ಅದಕ್ಕೂ ಮೊದಲು ಈ ಕೆಲಸ ಆಗೋದು ಪಕ್ಕಾ ಆಗಿದೆ. ಆದ್ರೆ ವಿಷಯ ಇರೋದು ಏನಪ್ಪಾ ಅಂದ್ರೆ, ಯಾರ ಬಣಕ್ಕೆ ಹೆಚ್ಚು ಸ್ಥಾನ ಸಿಗುತ್ತೆ ಅನ್ನೋದು. ಇದರ ನಡುವೆ ಮೊದಲ ಬಾರಿ ಗೆಲುವು ಸಾಧಿಸಿದವರು ಸಹ ಸಂಪುಟಕ್ಕೆ ಸೇರಲು ತುದಿಗಾಲಲ್ಲಿ ನಿಂತಿದ್ದಾರೆ. ತಮ್ಮ ನಾಯಕರಿಂದ ಒತ್ತಡ ಹಾಕಿಸುತ್ತಿದ್ದಾರೆ. ಎಲ್ಲವೂ ಅಂದುಕೊಂಡಂತೆಯೇ ಆಗಿಬಿಟ್ಟರೆ ಮುಂದಿನ 2-3 ದಿನಗಳಲ್ಲಿ ಎಲ್ಲವೂ ಸ್ಪಷ್ಟವಾಗಲಿದೆ. ಮುಖ್ಯಮಂತ್ರಿ ಶಿವಕುಮಾರ್ ನಾಳೆಯೇ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಸದ್ಯ ಸಂಪುಟ ವಿಸ್ತರಣೆಯಲ್ಲಿ ಯಾರಿಗೆಲ್ಲ ಅವಕಾಶ ಸಿಗುತ್ತೆ ಅನ್ನೋದು ಕುತೂಹಲವಾಗಿದೆ. ಆದರೆ ಬಳಿಕ ಅದೆಷ್ಟು ಅಸಮಾಧಾನ ಏಳಲಿದೆಯೋ ಯಾರಿಗೊತ್ತು. ರಾಜ್ಯ ಬಿಜೆಪಿ ಮನೆ ಒಡೆದ ಮನೆಯಾಗಿದೆ ಅಂತ ಹೇಳುತ್ತಾ ಇರುವಾಗಲೇ ಅದನ್ನ ಸರಿಪಡಿಸೋಕೆ ಮೊನ್ನೆಯಷ್ಟೇ ರಾಜ್ಯದ ಉಸ್ತುವಾರಿ ರಾಧಾ ಮೋಹನ ಅಗರ್ವಾಲ್ ಆಗಮಿಸಿದ್ರು. ನಾಯಕರ ಜೊತೆ ಮಾತನಾಡಿ ಎಲ್ಲರೂ ಜೊತೆಯಲ್ಲಿ ಸಾಗುವಂತೆ ಹೇಳಿ ಹೋದ್ರು. ಆದ್ರೆ ಇದೀಗ ವಿಪರ್ಯಾಸ ಏನಪ್ಪಾ ಅಂದ್ರೆ, ಇದೇ ಉಸ್ತುವಾರಿಯನ್ನೇ ಬದಲಿಸಲು ಪಕ್ಷದ ಹೈಕಮಾಂಡ್ ಚಿಂತನೆ ಮಾಡ್ತಿದ್ಯಂತೆ. ಇಲ್ಲಿ ಚರ್ಚೆ ವೇಳೆ ಸ್ಥಳೀಯ ನಾಯಕರುಗಳು ಯಡಿಯೂರಪ್ಪ, ವಿಜಯೇಂದ್ರ ವಿರುದ್ಧ ಅಗರ್ವಾಲ್ಗೆ ದೂರನ್ನ ಕೊಟ್ಟಿದ್ದಾರಂತೆ. ಆದ್ರೆ ಇದೇ ಅಗರ್ವಾಲ್ ದೆಹಲಿಗೆ ಹೋದ ಬಳಿಕ ಯಡಿಯೂರಪ್ಪ ಅವರ ಪರವಾಗಿ ವರದಿ ನೀಡುತ್ತಾರೆ ಎನ್ನುವ ಗುಸುಗುಸು ಇದೆ. ಇದರಿಂದ ಪಕ್ಷ ಸಂಘಟನೆಯಲ್ಲಿ ಖಡಕ್ ಆಗಿರುವ ಹಾಲಿ ಕೇಂದ್ರ ಸಚಿವರಿಗೆ ಕರ್ನಾಟಕದ ಜವಾಬ್ದಾರಿ ನೀಡುವ ಸಾಧ್ಯತೆ ಇದೆ. ಒಂದು ಮೂಲದ ಪ್ರಕಾರ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಈ ಹೊಣೆ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆದಿರುವ ಹುಂಡಿ ಹಣ ಲೂಟಿ ವಿಚಾರ ಭಗವಾನ್ ರಾಮನ ಭಕ್ತರನ್ನ ರಾಮ ರಾಮ ಎನ್ನುವಂತೆ ಮಾಡಿದೆ. ಹೀಗಿರುವಾಗಲೇ ರಾಮ ಮಂದಿರ ಟ್ರಸ್ಟ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹುದ್ದೆಗೆ ನೇಮಕಾತಿ ನಡೆಸಲು ಅರ್ಜಿ ಆಹ್ವಾನಿಸಲಾಗಿದೆ. ಅಚ್ಚರಿ ಅಂದ್ರೆ, ಇದಾದ ಕೇವಲ 24 ಗಂಟೆಗಳಲ್ಲಿ 1,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ಸಲ್ಲಿಸಿದವರಲ್ಲಿ ನಿವೃತ್ತ IAS, IPS ಹಾಗೂ ಹಿರಿಯ ಅಧಿಕಾರಶಾಹಿಗಳೇ ಹೆಚ್ಚಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅರ್ಜಿ ಸಲ್ಲಿಸಲು ಜುಲೈ 18 ಕೊನೆಯ ದಿನವಾಗಿದೆ. ಈಗ ಭಾರಿ ಪ್ರಮಾಣದಲ್ಲಿ ಅರ್ಜಿಗಳು ಬರುತ್ತಿರುವುದರಿಂದ ಅಭ್ಯರ್ಥಿಗಳನ್ನ ಅರ್ಹತಾ ಮಾನದಂಡಗಳ ಆಧಾರದ ಮೇಲೆ ವರ್ಗೀಕರಿಸಲು ಆಯ್ಕೆ ಸಮಿತಿಯು ವಿಶೇಷ ಕಾರ್ಯದರ್ಶಿಯೊಬ್ಬರನ್ನ ನೇಮಿಸಲು ನಿರ್ಧರಿಸಿದೆ. ಅಧಿಸೂಚನೆ ಹೊರಡಿಸಿದ ಮೊದಲ ದಿನವೇ ಸುಮಾರು 750 ಅರ್ಜಿಗಳು ಬಂದಿವೆ. ಜುಲೈ 18ರ ವೇಳೆಗೆ ಈ ಸಂಖ್ಯೆ ಸಾವಿರಾರು ತಲುಪುವ ನಿರೀಕ್ಷೆ ಇದೆ. ಇದರಿಂದ ಅರ್ಜಿಗಳ ಪರಿಶೀಲನೆಗೆ ಕಾರ್ಯದರ್ಶಿಯ ಅಗತ್ಯ ಇದೆಯಂತೆ. ಜುಲೈ 19ರಂದು ಸಮಿತಿ ಸಭೆ ಸೇರಿ ಸಂದರ್ಶನದ ದಿನಾಂಕವನ್ನ ನಿಗದಿಪಡಿಸಲಿದೆಯಂತೆ. ನಮ್ಮ ದೇಶದವರು ಎಲ್ಲೇ ಇದ್ದರೂ ತಮ್ಮ ಛಾಪನ್ನ ಮೂಡಿಸಿ ಬಿಡುತ್ತಾರೆ. ಅಂಥವರ ಪಾಲಿಗೆ ಈಗ ಭಾರತೀಯ ಗಗನಯಾತ್ರಿ ಅನಿಲ್ ಮೆನನ್ ತಮ್ಮ ಮೊದಲ ಬಾಹ್ಯಾಕಾಶ ಯಾತ್ರೆ ಕೈಗೊಂಡಿದ್ದಾರೆ. ರಷ್ಯಾದ ಸೋಯೂಜ್ MS-29 ರಾಕೆಟ್ ಮೂಲಕ ಬಾಹ್ಯಾಕಾಶ ಯಾನ ಆರಂಭಿಸಿದ್ದಾರೆ. ರಷ್ಯಾದ ಗಗನಯಾತ್ರಿಗಳಾದ ಪಯೋಟರ್ ಡುಬ್ರೋ ಮತ್ತು ಅನ್ನಾ ಕಿಕಿನಾ ಅವರೊಂದಿಗೆ ಕಜಕಿಸ್ತಾನ ಬೈಕೊನೂರ್ ಕಾಸ್ಮೋಡ್ರೋಮಿನಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಅನಿಲ್ ಮೆನನ್ ಪ್ರಯಾಣ ಬೆಳೆಸಲಿದ್ದಾರೆ. ಪಯೋಟರ್ ಡುಬ್ರೋ ಮತ್ತು ಅನ್ನಾ ಕಿಕಿನಾ ಅವರಿಗೆ ಇದು 2ನೇ ಮಿಷನ್ ಆಗಿದೆ. ಈ ಮೂವರ ತಂಡ ಸುಮಾರು 8 ತಿಂಗಳ ಕಾಲ ಬಾಹ್ಯಾಕಾಶ ನಿಲ್ದಾಣದಲ್ಲಿ ವಾಸ್ತವ್ಯ ಹೂಡಲಿದ್ದು, ಅಲ್ಲಿ ಅವರು ಹಲವು ಪ್ರಮುಖ ಸಂಶೋಧನೆಗಳಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ. 2027ರ ಆರಂಭದಲ್ಲಿ ಮೆನನ್ ಭೂಮಿಗೆ ಮರಳಲಿದ್ದಾರೆ.